ಸಾಲ ಪಡೆಯೋಕೆ ಪ್ಲಾನ್ ಮಾಡಿದ್ರೆ ಯಾವ ಬ್ಯಾಂಕ್ ಸೂಕ್ತ? ರೆಪೋ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ರೆಪೋ ಕಡಿಮೆ ಆದ್ರೆ ಸಾಮಾನ್ಯ ಜನರಿಗೆ ಏನ್ ಲಾಭ? ಗೃಹ ಸಾಲ, ಕಾರಿನ ಸಾಲ ಮತ್ತಿತರ ಬಡ್ಡಿ ದರವನ್ನ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ರೆಪೋ ದರ ಇಳಿದಿದೆ ಅನ್ನೋ ಕಾರಣಕ್ಕೆ ತಕ್ಷಣ ಸಾಲ ಮಾಡಬೇಡಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತೀಯ ರಿಸರ್ವ್ ಬ್ಯಾಂಕ್ RBIನ ಹಣಕಾಸು ನೀತಿ ಸಮಿತಿ MPC ಸುಮಾರು 5 ವರ್ಷಗಳಲ್ಲಿ ಮೊದಲ ಬಾರಿಗೆ ರೆಪೋ ದರವನ್ನು 25 ಬೇಸಿಕ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸೋಕೆ ಮತ್ತು ವಿತ್ತೀಯ ನಿಲುವನ್ನು ತಟಸ್ಥವಾಗಿಡೋಕೆ ನಿರ್ಧರಿಸಿದೆ. ಈ ಮೂಲಕ ದೇಶದ ಜನರಿಗೆ RBI ಸಿಹಿ ಸುದ್ದಿಯನ್ನು ಕೊಟ್ಟಿದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಹಂಚಿಕೊಂಡಿದ್ದಾರೆ. ಸಭೆಯ ಎಲ್ಲಾ ಸದಸ್ಯರ ನಿರ್ಣಯದಂತೆ ಬಡ್ಡಿ ದರವನ್ನು ಕಡಿಮೆ ಮಾಡಲಾಗಿದೆ. ಹೀಗಾಗಿ 6.5% ಇಂದ 6.25% ಮಟ್ಟಕ್ಕೆ ರೆಪೋ ದರ ತಗ್ಗಿದೆ. ಸುಮಾರು 5 ವರ್ಷಗಳಲ್ಲಿ ಮೊದಲ ಬಾರಿಗೆ RBI ಮಾನದಂಡದ ದರಗಳನ್ನು ಕಡಿತಗೊಳಿಸಲಾಗಿದೆ. ಇದು ಕೊನೆಯದಾಗಿ ಮೇ 2020ರಲ್ಲಿ ರೆಪೋ ದರವನ್ನು 40 ಬೇಸಿಕ್ ಪಾಯಿಂಟ್ಗಳಿಂದ 4% ಇಳಿಸಿತು. ರೆಪೋ ದರ ಅಂತಂದ್ರೆ ಬ್ಯಾಂಕ್ಗಳು RBI ನಿಂದ ಪಡೆಯುವಂತ ಸಾಲಕ್ಕೆ ಪಾವತಿಸುವಂತಹ ಬಡ್ಡಿಯ ದರವಾಗಿದೆ. ಒಂದೊಮ್ಮೆ ಬಡ್ಡಿ ದರ ಇಳಿಕೆಯಾದ್ರೆ ಬ್ಯಾಂಕ್ಗಳಿಗೆ ಕಡಿಮೆ ದರದಲ್ಲಿ ಸಾಲ ಸಿಗತ್ತೆ. ಇದನ್ನ ಬ್ಯಾಂಕ್ಗಳು ಗ್ರಾಹಕರಿಗೆ ವರ್ಗಾಯಿಸುತ್ತೆ. ಇದರಿಂದ ಸಾಲದ ಮೇಲಿನ ಬಡ್ಡಿಗಳು ಸಹ ಕಡಿಮೆ ಆಗುತ್ತೆ. ಇನ್ನು ಹೆಚ್ಚುತ್ತಾ ಇರುವಂತಹ ಜಾಗತಿಕ ಅನಿಶ್ಚಿತತೆಯ ಮಧ್ಯೆ ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿ ಸಮಿತಿ ಮಾನದಂಡ ನೀತಿ ದರಗಳನ್ನ 25 ಬೇಸಿಕ್ ಪಾಯಿಂಟ್ಗಳಿಂದ 6.5% 6.25% ಇಳಿಸೋಕೆ ನಿರ್ಧರಿಸಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ಅಂದ್ರೆ FY26 ಅಲ್ಲಿ ನೈಜ GDP ಬೆಳವಣಿಗೆ 6.7% ಅಂತ ಕೇಂದ್ರ ಬ್ಯಾಂಕ್ ನಿರೀಕ್ಷಿಸ್ತಾ ಇದೆ. ಇದು ಜಾಗತಿಕ ಅಂಶಗಳಿಂದಾಗಿ ಕಳವಳವನ್ನು ಎತ್ತು ತೋರಿಸ್ತಾ ಇದೆ. 2025-26ನೇ ಸಾಲಿಗೆ RBI ನೈಜ GDP ಬೆಳವಣಿಗೆ ದರವನ್ನ 6.7% ಅಂತ ಅಂದಾಜಿಸಿದೆ. ಮೊದಲ ತ್ರೈಮಾಸಿಕ 6.7% ಇರಬಹುದು, ಇನ್ನು ಎರಡನೇ ತ್ರೈಮಾಸಿಕದಲ್ಲಿ 7% ಇರಬಹುದು, ಇನ್ನು ಮೂರನೇ ತ್ರೈಮಾಸಿಕದಲ್ಲಿ 6.5% ಇರುತ್ತೆ. 2020ರಲ್ಲಿ ಕೋವಿಡ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ರೆಪೋ ದರವನ್ನು 0.40% ಇಳಿಸಿದ ರಿಸರ್ವ್ ಬ್ಯಾಂಕ್ ಕಳೆದ ಸುಮಾರು 5 ವರ್ಷದಿಂದ ಬಡ್ಡಿ ದರವನ್ನು ಇಳಿಸಿರಲಿಲ್ಲ. ಬದಲಿಗೆ 2022ರಿಂದ 2023ರ ಮೇವರೆಗೆ ಸತತವಾಗಿ ಬಡ್ಡಿ ದರವನ್ನು ಏರಿಸಲಾಗಿತ್ತು. ಸರಿಸುಮಾರು 2 ವರ್ಷಗಳಿಂದ ರೆಪೋ ದರ 6.5% ಅಷ್ಟೇ ಇತ್ತು. ರೆಪೋ ದರವನ್ನು ಇಳಿಕೆ ಮಾಡಬೇಕು ಅಂತ ಜನರ ಜೊತೆಗೆ ಕೇಂದ್ರ ಸರ್ಕಾರವೂ ಸಹ ಬಯಸ್ತಾ ಇದೆ. ಆದ್ರೆ ನಿರ್ಗಮಿತ ಗವರ್ನರ್ ಶಕ್ತಿಕಾಂತ್ ದಾಸ್ ಹಣದುಬ್ಬರ ಹೆಚ್ಚಿದ್ದ ಹಿನ್ನೆಲೆಯಲ್ಲಿ ಬಡ್ಡಿ ದರ ಇಳಿಕೆಗೆ ನಿರಾಕರಿಸಿದ್ರು. ಹಣದುಬ್ಬರ ಕ್ರಮೇಣ ಕಡಿಮೆಯಾಗಿ 4% ಗುರಿಯ ಹತ್ತಿರ ಬರುತ್ತೆ ಅಂತ RBI ಆಶಿಸಿದೆ. CPI ಹಣದುಬ್ಬರ 2024-25ಕ್ಕೆ 4.8% ಮತ್ತು 4ನೇ ತ್ರೈಮಾಸಿಕದಲ್ಲಿ 4.4% ಇರುತ್ತೆ ಅಂತ ಅಂದಾಜಿಸಿದ್ದಾರೆ. ಇನ್ನು ಮುಂದಿನ ವರ್ಷ ಸಾಮಾನ್ಯ ಮಳೆಯಾಗಲಿದೆ ಅಂತ ಭಾವಿಸಿದ್ರೆ 2025-26ನೇ ಸಾಲಿನ CPI ಹಣದುಬ್ಬರ 4.2% ಇರುತ್ತೆ ಅಂತ RBI ನಿರೀಕ್ಷಿಸಿದೆ. ಮೊದಲ ತ್ರೈಮಾಸಿಕದಲ್ಲಿ 4.5%, ಎರಡನೇ ತ್ರೈಮಾಸಿಕದಲ್ಲಿ 4%, ಮೂರನೇ ತ್ರೈಮಾಸಿಕದಲ್ಲಿ 3.8% ಮತ್ತು 4ನೇ ತ್ರೈಮಾಸಿಕದಲ್ಲಿ 4.2% ಇರುತ್ತಂತೆ. ರೆಪೋದ ಸಾಧಕ ಬಾಧಕಗಳನ್ನು ವಿಶ್ಲೇಷಿಸುವ ಮೊದಲು ರೆಪೋ ದರ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇನ್ನು ರೆಪೋ ಅಂತಂದ್ರೆ ಮರುಖರೀದಿ ಅಥವಾ ಮರುಖರೀದಿ ಒಪ್ಪಂದ ಅಂತ. ಈ ರೆಪೋ ದರ ಬ್ಯಾಂಕ್ಗಳು RBI ನಿಂದ ಸಾಲ ಪಡೆಯುವ ದರವನ್ನು ಸೂಚಿಸುತ್ತೆ. ಹಣದುಬ್ಬರವನ್ನ ನಿಯಂತ್ರಣದಲ್ಲಿ ಇಡೋಕೆ RBI ಪ್ರಮುಖ ಸಾಧನಗಳಲ್ಲಿ ರೆಪೋ ದರ ಕೂಡ ಒಂದು ಅಂತ ಪರಿಗಣಿಸಲಾಗುತ್ತೆ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ದೇಶದ ಕೇಂದ್ರ ಬ್ಯಾಂಕ್. ಇದು ದೇಶದಲ್ಲಿ ಹಣದ ಹರಿವು, ಆರ್ಥಿಕ ಪ್ರಗತಿ ದರ, ಹಣದುಬ್ಬರ ಇವೆಲ್ಲವುಗಳ ಮೇಲೆ ಕಣ್ಣಿಟ್ಟಿರುತ್ತೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಶಗಳು ವ್ಯತ್ಯಾಸ ಆದ್ರೆ ಅಲ್ಲಿ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೆ. ಇನ್ನು ದೇಶದ ಬ್ಯಾಂಕ್ಗಳು ತಮ್ಮ ಹಣಕಾಸಿನ ಅಗತ್ಯಗಳಿಗೆ ಅನುಗುಣವಾಗಿ RBI ನಿಂದ ಅಲ್ಪಾವಧಿ ಸಾಲ ಪಡೆಯೋಕೆ ಅವಕಾಶ ಇದ್ದು ಇದನ್ನ ರೆಪೋ ಅಂತ ಕರೀತಾರೆ. ಅದೇ ರೀತಿ ಬ್ಯಾಂಕ್ಗಳು ಕೂಡ RBI ನಲ್ಲಿ ಹಣ ಇಡಬಹುದಾಗಿದ್ದು ಇದನ್ನ ರಿವರ್ಸ್ ರೆಪೋ ದರ ಅಂತ ಹೇಳ್ತಾರೆ. ದೇಶದ ವಾಣಿಜ್ಯ ಬ್ಯಾಂಕ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕ ಪಡೆದುಕೊಳ್ಳುವಂತಹ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನೇ ರೆಪೋ ದರ ಅಂತ ಹೇಳ್ತಾರೆ. ಇವೆರಡಕ್ಕೂ ಸಹ ಒಂದು ನಿರ್ದಿಷ್ಟ ಬಡ್ಡಿ ದರವನ್ನು ನಿಗದಿಪಡಿಸಲಾಗಿರುತ್ತೆ. ಇದೀಗ RBI ಇದೇ ರೆಪೋ ದರವನ್ನ ಇಳಿಸಿದೆ. ಆದ್ರೆ ಅದೇ ವೇಳೆ ರಿವರ್ಸ್ ರೆಪೋ ದರದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ. ಅಂದ್ರೆ ಬ್ಯಾಂಕ್ಗಳು RBI ನಿಂದ ಪಡೆಯುವಂತಹ ಸಾಲ ದುಬಾರಿ
ದುಬಾರಿಯಾಗಬಹುದು. ಇದರ ಅರ್ಥ ಹಲವು ಸಾಲ ಪಡೆಯುವಾಗ ಯೋಚಿಸಬೇಕಾಗಬಹುದು. ಇನ್ನಷ್ಟು ಸರಳವಾಗಿ ಹೇಳಬೇಕು ಅಂತಂದ್ರೆ ಅವುಗಳಿಗೆ ಲಭ್ಯವಾಗುವ ನಗದು ಪ್ರಮಾಣ ಕಡಿಮೆ ಆಗೋದ್ರಿಂದ ಮಾರುಕಟ್ಟೆಯಲ್ಲಿ ಹಣದ ಹರಿವು ಸಹ ಕಡಿಮೆ ಆಗಬಹುದು. ಇನ್ನು RBI ರೆಪೋ ದರವನ್ನ ಕಡಿತಗೊಳಿಸಿದ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲದ ವೆಚ್ಚ ಕಡಿಮೆ ಇರುತ್ತೆ. ಆದ್ರಿಂದ ರೆಪೋ ದರವನ್ನ ಕಡಿಮೆಗೊಳಿಸಿದಾಗ ಬ್ಯಾಂಕ್ಗಳು ಸಾಮಾನ್ಯವಾಗಿ ಗ್ರಾಹಕರಿಂದ ಸಾಲಗಳಿಗೆ ಕಡಿಮೆ ಬಡ್ಡಿ ದರವನ್ನ ಹಾಕತ್ತೆ. ಆದ್ರೆ RBI ರೆಪೋ ದರ ಹೆಚ್ಚಾದ್ರೆ ಬ್ಯಾಂಕ್ಗಳು ಗೃಹ ಸಾಲ, ಕಾರಿನ ಮೇಲೆ ಸಾಲ, ಇನ್ನು ಉಳಿದಂತಹ ಬಡ್ಡಿ ದರವನ್ನು ಸಹ ಹೆಚ್ಚಾಗಿಸುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಹೆಚ್ಚಿಸಿದ್ರೆ ಸಮಾನ ಮಾಸಿಕ ಕಂತುಗಳು ಸಹ ಹೆಚ್ಚಾಗತ್ತೆ. ಇದು ಸಾಲಗಾರರ ಮೇಲೆ ಪರಿಣಾಮವನ್ನು ಸಹ ಬೀರಬಹುದು. ಇನ್ನು ರೆಪೋ ದರವನ್ನು ಹೆಚ್ಚಿಸುವಂತಹ RBI ಕ್ರಮ ಉಳಿತಾಯ ಖಾತೆಗಳಲ್ಲಿ ಮತ್ತು ಸ್ಥಿರ ಠೇವಣಿಗಳ ಮೂಲಕ ಹಣವನ್ನು ಇಡುವಂತಹ ಠೇವಣಿದಾರರಿಗೆ ಉತ್ತಮ ಆಗುತ್ತೆ. ಬ್ಯಾಂಕ್ಗಳು FDಗಳಿಗೆ ಹೆಚ್ಚಿನ ಬಡ್ಡಿಯನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಆರ್ಥಿಕತೆಯಾದ್ಯಂತ ಬಡ್ಡಿ ದರಗಳ ಹೊಂದಿಸೋಕೆ ರೆಪೋ ದರವನ್ನ ಬಳಸಲಾಗುತ್ತೆ. ಸೊ ಕೇಂದ್ರ ಬ್ಯಾಂಕ್ ರೆಪೋ ದರವನ್ನ ಹೆಚ್ಚಿಸಿದಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡೋದು ಹೆಚ್ಚು ದುಬಾರಿ ಆಗುತ್ತೆ. ಇದರ ಪರಿಣಾಮವಾಗಿ ಈ ಬ್ಯಾಂಕ್ಗಳು ಹೆಚ್ಚುವರಿ ವೆಚ್ಚಗಳನ್ನ ಗ್ರಾಹಕರು ಮತ್ತು ವ್ಯವಹಾರಗಳ ಮೇಲೆ ಹಾಕೋಕೆ ಶುರು ಮಾಡ್ತಾರೆ. ಇದರಿಂದಾಗಿ ಹೆಚ್ಚಿನ ಸಾಲದ ಬಡ್ಡಿ ದರಗಳು ಕಂಡುಬರುತ್ತೆ. ಈ ಬೆಳವಣಿಗೆ ಸಂಪೂರ್ಣ ಆರ್ಥಿಕ ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಬಡ್ಡಿ ಹೆಚ್ಚಾದಾಗ ಸಾಲ ದುಬಾರಿ ಆಗುತ್ತೆ. ಆಗ ಸಂಸ್ಥೆಗಳು ಮತ್ತು ಗ್ರಾಹಕರು ಸಾಲ ತೆಗೆದುಕೊಳ್ಳೋಕೆ ಹಿಂದೇಟಾಗ್ತಾರೆ. ಸೊ ಸಾಲದ ಮೇಲಿನ ಈ ನಿರುತ್ಸಾಹ ಆರ್ಥಿಕ ಬೆಳವಣಿಗೆ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡಬಹುದು. ಸೊ ಇದು ದೇಶದಲ್ಲಿ ಹೂಡಿಕೆ ಸಂಬಂಧಿತ ಚಟುವಟಿಕೆಗಳನ್ನು ನಿಧಾನಗೊಳಿಸಲೂಬಹುದು ಮತ್ತು ದಿನನಿತ್ಯದ ಸರಕುಗಳು ಮತ್ತು ಸೇವೆಗಳ ಬೆಲೆಗಳಲ್ಲಿ ಹಠಾತ್ ಏರಿಕೆಗೆ ಕಾರಣ ಆಗಬಹುದು. ಸೊ ಈ ಹಣದುಬ್ಬರದ ಚಲನೆಯನ್ನು ಎದುರಿಸೋಕೆ ಇದು ಸಹಾಯ ಮಾಡುತ್ತೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಸಹ ಇದು ಕುಂಠಿತಗೊಳಿಸಬಹುದು. ಆದ್ರಿಂದ ಕ್ರೆಡಿಟ್ ಪ್ರವೇಶವು ಹೆಚ್ಚಿನ ರೆಪೋ ದರದ ನೇರ ಪರಿಣಾಮಗಳಲ್ಲಿ ಒಂದಾಗುತ್ತೆ. ಗೃಹ ಸಾಲಗಳು, ವೈಯಕ್ತಿಕ ಸಾಲಗಳು ಮತ್ತು ವಾಹನ ಸಾಲಗಳು ಸೇರಿದಂತೆ ಎಲ್ಲಾ ಬ್ಯಾಂಕಿಂಗ್ ಸಾಲಗಳು ರೆಪೋ ದರಕ್ಕೇನೆ ಸಂಬಂಧಿಸುತ್ತೆ. ಸೊ ಬ್ಯಾಂಕ್ಗಳು RBIನಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆಯುವಂತಾದಾಗ, ಅಂದ್ರೆ ರೆಪೋ ದರ ಇಳಿಸಿದಾಗ ತಮ್ಮ ಗ್ರಾಹಕರನ್ನ ಆಕರ್ಷಿಸೋಕೆ ಸಾಲದ ಬಡ್ಡಿಗಳನ್ನ ಕಡಿಮೆ ಮಾಡುತ್ತೆ. ಸೊ ಇದರಿಂದ EMI ಹೊರೆಯೂ ಸಹ ಇಳಿಕೆ ಆಗುತ್ತೆ. ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂದಾಗ ತಾನಾಗಿನೇ ಸಾಲ ಪಡೆಯೋರ ಸಂಖ್ಯೆ ಸಹ ಹೆಚ್ಚಾಗತ್ತೆ. ಅದೇ ರೀತಿ ರೆಪೋ ದರ ಏರಿಕೆ ಆದಾಗ ಬ್ಯಾಂಕ್ಗಳಿಗೆ ಸಾಲಗಳು ಹೆಚ್ಚು ದುಬಾರಿ ಆಗತ್ತೆ. ಇದರಿಂದ ಬ್ಯಾಂಕ್ಗಳು ಗ್ರಾಹಕರಿಗೆ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರವನ್ನ ಹೆಚ್ಚಿಸುತ್ತೆ. ಸೊ ಇಂಥ ಟೈಮ್ನಲ್ಲಿ ನಿಮ್ಮೆಲ್ಲರ EMI ಕೂಡ ಜಾಸ್ತಿ ಆಗುತ್ತೆ. ಇನ್ನು ರೆಪೋ ದರ ಇಳಿಕೆಯಾದರೆ EMI ಕಡಿಮೆ ಆಗೋದು ಹೇಗೆ ಅನ್ನೋ ಅನುಮಾನಗಳು ಸಹ ಇರಬಹುದು. ಬ್ಯಾಂಕ್ಗಳು ಎರಡು ವಿಧದಲ್ಲಿ ಬ್ಯಾಂಕ್ ಸಾಲವನ್ನು ಕೊಡುತ್ತೆ. ಮೊದಲನೇದಾಗಿ ಬ್ಯಾಂಕ್ಗಳು ಗ್ರಾಹಕರಿಗೆ ಸ್ಥಿರ ಬಡ್ಡಿ ದರದಲ್ಲಿ ಸಾಲ ಕೊಡುತ್ತೆ. ಅಂದರೆ ನಿಮ್ಮ ಸಾಲದ ಅವಧಿ ಶುರುವಾದಾಗಿನಿಂದ ಮುಗಿಯೋ ತನಕ ನೀವು ಒಂದೇ ರೀತಿಯ EMIಯನ್ನು ಪಾವತಿ ಮಾಡಬೇಕಾಗತ್ತೆ. ಇಲ್ಲಿ ರೆಪೋ ದರದಲ್ಲಿ ಇಳಿಕೆ ಆಗಲಿ ಇಲ್ಲ ಏರಿಕೆ ಆಗಲಿ ನಿಮ್ಮ EMI ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಇನ್ನು ಎರಡನೇದು ಫ್ಲೋಟರ್ ದರದಲ್ಲಿ ಸಾಲವನ್ನು ಕೊಡೋದು. ನೀವು ಫ್ಲೋಟರ್ ದರದಲ್ಲಿ ಏನಾದರೂ ಸಾಲ ಪಡೆದಿದ್ರೆ ರೆಪೋ ದರದ ಏರಿಕೆ ಹಾಗೂ ಇಳಿಕೆ ಆದಾಗ ನಿಮ್ಮ EMIನಲ್ಲಿ ಇದು ಬದಲಾವಣೆ ಆಗುತ್ತೆ. ಸೊ ರೆಪೋ ದರದಲ್ಲಿ ಇಳಿಕೆಯಾದ ಮೇಲೆ ಬ್ಯಾಂಕ್ಗಳು ನಿಮ್ಮ ಸಾಲದ EMI ಕಡಿಮೆ ಮಾಡಬಹುದು, ಇಲ್ಲ ಅಂತಂದ್ರೆ ಅವಧಿಯನ್ನ ಕಡಿಮೆ ಮಾಡಬಹುದು. ಎರಡು ಆಪ್ಷನ್ಸ್ ಇರುತ್ತೆ. ಇನ್ನು EMI ಅಥವಾ ಮರುಪಾವತಿ ಅವಧಿ ಕಡಿಮೆ ಮಾಡೋಕೆ ನಾವೇನ್ ಮಾಡಬೇಕು ಇದನ್ನ ನೋಡೋದಾದ್ರೆ RBI ರೆಪೋ ದರದಲ್ಲಿ ಇಳಿಕೆ ಮಾಡಿದೆ. ಸೊ ಬ್ಯಾಂಕ್ಗಳು ಸಾಲದ ಮೇಲಿನ ಬಡ್ಡಿಯನ್ನು ಶೀಘ್ರನೇ ಕಡಿಮೆ ಮಾಡುತ್ತೆ. ಸಾಲ ಪಡೆದ ನೀವೇನ್ ಮಾಡಬೇಕು? EMI ಕಡಿಮೆ ಮಾಡಿಸೋಕೆ ನೀವು ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ. ಸಾಲ ಪಡೆಯೋ ವೇಳೆ ಅರ್ಜಿಯಲ್ಲಿ ರೆಪೋ ದರ ಬದಲಾವಣೆಯ ಅನುಸಾರ ಅನ್ನೋದಕ್ಕೆ ಒಪ್ಪಿಗೆಯನ್ನು ನೀವು ಕೊಟ್ಟಿದ್ದಿದ್ರೆ ಬ್ಯಾಂಕ್ ತಾನಾಗಿನೇ EMI ಕಡಿಮೆ ಮಾಡುತ್ತೆ. ನೀವು ಅರ್ಜಿ ಸಲ್ಲಿಸುವಂತಹ ವೇಳೆ ಮರುಪಾವತಿ ಅವಧಿಗೆ ಒಪ್ಪಿಗೆ ಕೊಟ್ಟಿದ್ದಿದ್ರೆ ಅವಧಿ ಬದಲಾಗತ್ತೆ. ಸೊ ನಿಮಗೆ ಮರುಪಾವತಿ ಅವಧಿಯಲ್ಲಿ ಬದಲಾವಣೆ ಬೇಡ, EMI ಬದಲಾಗಬೇಕು ಎಂದಾದಲ್ಲಿ ಮಾತ್ರ ನೀವು ಬ್ಯಾಂಕ್ಗೆ ಹೋಗಬೇಕಾಗತ್ತೆ. ಸೊ ಅದೇ ರೀತಿ EMI ಬದಲಾವಣೆ ಬೇಡ, ಅವಧಿ ಬದಲಾಗಬೇಕು ಅನ್ನೋರು ಸಹ ಬ್ಯಾಂಕ್ಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಬೇಕು. ಇನ್ನು ಯಾವಾಗ ಬ್ಯಾಂಕ್ ಲೋನ್ ಪಡೆಯೋದು ಉತ್ತಮ ಅನ್ನೋ ಅನುಮಾನ ನಿಮಗೆ ಇರಬಹುದು. ಈಗಾಗಲೇ ರೆಪೋ ದರ ಕಡಿಮೆ ಆಗಿದೆ, ಸಾಲ ಪಡೆಯುವ ಅಂತ ಪ್ಲಾನ್ ಮಾಡಿದ್ರೆ ರೆಪೋ ದರ ಇಳಿದಿದೆ ಅನ್ನೋ ಕಾರಣಕ್ಕೆ ತಕ್ಷಣ ಸಾಲ ಪಡಿಲಿಕ್ಕೆ ಹೋಗಬೇಡಿ. ಬ್ಯಾಂಕ್ಗಳು ಬಡ್ಡಿ ದರ ಇಳಿಕೆ ಮಾಡುವವರೆಗೂ ಸಹ ಕಾದು ನೋಡಿ. ಯಾವ ಬ್ಯಾಂಕ್ ಎಷ್ಟು ಬಡ್ಡಿಯನ್ನು ಇಳಿಕೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಕಂಪೇರ್ ಮಾಡಿ ನಂತರ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವಂಥ ಬ್ಯಾಂಕ್ನಿಂದ ಸಾಲ ಪಡೀರಿ. ಸೊ ನೋಡಿದ್ರಲ್ವಾ, ಇದಿಷ್ಟು ರೆಪೋ ದರದ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.